ನಮ್ಮದು ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಈ ದಿಕ್ಕಿನಲ್ಲಿ ಒಂದು ಒಳ್ಳೆ ಕೆಲಸ ನಮ್ಮ ಉದ್ಯಮಬಾಗ್ ಪೊಲೀಸ್ ಸ್ಟೇಷನ್ದು ತಂಡ ಮಾಡಿದ್ದಾರೆ. ಮೊನ್ನೆ AKP ಫ್ಯಾಕ್ಟರಿ ಹತ್ತಿರ ಒಂದು ದಾಳಿ ಮಾಡಿದಾಗ ಇವರು 3 ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ. ಅವರ ಹೆಸರು ಇದೆ ಆಕಾಶ್ ದಿಲೀಪ್ ದೊಡ್ಮನಿ, ನಿಖಿಲ್ ಗೋಪಾಲ್ ಸೋಮಜಿಚಿ ಮತ್ತು ವೀರೇಶ್ ಚಂದ್ರಯ್ಯ ಹಿರೇಮಠ್. ಈ 3 ಜಯನಗರ್ ಮಚ್ಚೆ ಗ್ರಾಮ ಇಲ್ಲಿದು ವಾಸಿದ್ದಾರೆ. ಇವರಿಂದ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 23.8 kg ಗಾಂಜಾ, ಅಂದಾಜು ಕಿಮ್ಮತ್ತು 6,90,000, ಒಂದು ಹುಂಡೈ ವೆರ್ನಾ ಕಾರು, 2 ಮೊಬೈಲ್ ಫೋನ್ ಮತ್ತು ಸ್ವಲ್ಪ ಕ್ಯಾಶ್, ಇಷ್ಟು ಅವರಿಂದ ಜಪ್ತಿ ಮಾಡಲಾಗಿದೆ. ಈ ಕೆಲಸವನ್ನು ನಮ್ಮ ಉದ್ಯಮಬಾಗ್ ಇನ್ಸ್ಪೆಕ್ಟರ್ ಶ್ರೀ DK ಪಾಟೀಲ್, ನಮ್ಮ PSI ಕಿರಣ್ ಸಿ ಹೊನ್ಕಟ್ಟಿ ಹಾಗೂ ಅವರ ಸಿಬ್ಬಂದಿ RS ಪೂಜಾರಿ, TB ಕುಂಚನೂರ್, ಹನುಮಂತ ವಿಭೂತಿ, ಆನಂದ್ ಖೋತ್, ಮಹೇಶ್ ಒಡೆಯರ್ ಹಾಗೂ ತಾಂತ್ರಿಕ ಶಾಖೆ ಸಿಬ್ಬಂದಿ ರಮೇಶ್ ಅಕ್ಕಿ ಮತ್ತು ಮಹಾದೇವ್ ಕಾಶಿದ್, ಎಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೆಲವು ಆರೋಪಿ ಫರಾರಾಗಿದ್ದಾರೆ. ಅವರಿಗೆ ಹುಡುಕುವುದು ಕೆಲಸ ಇನ್ನು ನಡೀತಾ ಇದೆ. ಬೇಗನೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ನಮಗೆ ಸಿಕ್ಕಿರಲಿಲ್ಲ. 2023ನಲ್ಲಿ ಪೂರ್ತಿ ವರ್ಷದಲ್ಲಿ 11 kg ಗಾಂಜಾ ಸೀಸ್ ಆಗಿತ್ತು. 2024ರಲ್ಲಿ ಪೂರ್ತಿ ವರ್ಷದಲ್ಲಿ 12 kg ಗಾಂಜಾ ಸೀಸ್ ಮಾಡಲಾಗಿತ್ತು. ಇದು ಒಂದೇ ಕೇಸ್ನಲ್ಲಿ ನಮಗೆ 23.8 kg ಗಾಂಜಾ ಇದು ಸಿಕ್ಕಿದೆ. ಮತ್ತು ಇದರಿಂದ ಸಾಕಷ್ಟು ಡ್ರಗ್ಸ್ದು ನೆಟ್ವರ್ಕ್ ಹೇಗೆ ನಡೀತಾ ಇದೆ ಆ ಇನ್ವೆಸ್ಟಿಗೇಷನ್ಗೆ ಕೂಡ ನಮಗೆ ಈ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಬರುವ ದಿನಗಳಲ್ಲಿ ಡ್ರಗ್ ಮೇಲೆ ನಮ್ಮದು ಏನು ಯುದ್ಧ ನಡೀತಾ ಇದೆ ಅದು ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಬರುವ ದಿನಗಳಲ್ಲಿ ನಮ್ಮ ಬೆಳಗಾವನ್ನು ನಶೆ ಮುಕ್ತ ಮಾಡೋಣ, ಈ ದಿಕ್ಕಿನಲ್ಲಿ ನಮ್ಮದು ಪ್ರಯತ್ನ ಇನ್ನೂ ಜಾರಿ ಇದೆ. ಒಳ್ಳೆ ಕೆಲಸ ನಮ್ಮ ಸಿಬ್ಬಂದಿಗಳು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಇದೇ ಥರ ಕೇಸಸ್ ಹಾಕ್ತಾ ಇರ್ತೀವಿ. ಧನ್ಯವಾದಗಳು. ಇದು ಈಗ ಮೊನ್ನೆ ತಾನೇದು ಅರೆಸ್ಟ್ ಆಗಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅವರಿಂದ ಏನೇನು ಡೇಟಾ ಸಿಕ್ಕಿದೆ ಅದು ನಾವು ಅನಲೈಸ್ ಮಾಡ್ತೀವಿ. ಬಟ್ ಬೆಳಗಾವಿ ನಗರಕ್ಕೆ ಇವರೇ ಸಪ್ಲೈ ಮಾಡ್ತಾಯಿದ್ರು ಅಂತ ಇನ್ನುವರೆಗೆ ಆಗಿದ್ದ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಇದು ಬಹುಶಃ ಮಹಾರಾಷ್ಟ್ರದಿಂದ ಬರ್ತಾ ಇದೆ. ಅದು ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಮಹಾರಾಷ್ಟ್ರ ಕನೆಕ್ಷನ್ ಕಂಡು ಬರ್ತಾ ಇದೆ. ಮುಂದಿನ ತನಿಖೆ ನಮ್ಮದು ಜಾರಿ ಇದೆ. ಅದು ಎಲ್ಲ ನಾವೀಗ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇವರು ಮತ್ತೆ ಏಜೆಂಟ್ ಯಾರು ಇದ್ದಾರೆ, ಅವರು ಯಾರಿಗೆ ಸಪ್ಲೈ ಮಾಡ್ತಾ ಇದ್ರು. ಅಫ್ಕೋರ್ಸ್ ಇದು ಕಾಲೇಜ್ ವಗೇರಾ ಇವ್ರದ್ದು ಪ್ರೈಮ್ ಟಾರ್ಗೆಟ್ ಇರುತ್ತೆ, ಕಾಲೇಜ್ ಮಕ್ಕಳು ಆ್ಯಂಡ್ ಆಲ್. ಅದು ಎಲ್ಲ ಈಗ ಇವರದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಈ ಎಲ್ಲ ಮಾಹಿತಿ ಹೊರಗಡೆ ಬರುತ್ತೆ. ಅದು ಮೊನ್ನೆ ನಾವು ಕೊಟ್ಟಿದ್ದ ಪ್ರಕಾರ 20 ಕೇಸಸ್ನಲ್ಲಿ ಸೇಲ್ ಯಾರು ಮಾಡ್ತಾರೆ, ಈಗ ಇದು ಸೇರಿಕೊಂಡು 21 ಆಗುತ್ತೆ. ಮತ್ತು 45 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಕನ್ಸಂಪ್ಷನ್ದು ಕೂಡ ಸುಮಾರು 25 ಜನರಿಗೆ ನಾವು 25 ಜನರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಇದನ್ನು ಸೇರಿಕೊಂಡು ನಮ್ಮದು 40 kg ಮೇಲ್ಗಡೆ ಇದು ಈ ವರ್ಷದ ರಿಕವರಿ ಆಗುತ್ತೆ. ಬರೋ ದಿನಗಳಲ್ಲಿ ಕೂಡ ನಮಗೆ ಆಸೆ ಇದೆ, ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದು ಸೀಸ್ ಮಾಡ್ತೀವಿ. ಮತ್ತು ಡಿಮಾಂಡ್ ಮತ್ತು ಸಪ್ಲೈ ಎರಡೂ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಪ್ಲೈ ಕೂಡ ಕಡಿಮೆ ಆಗಬೇಕು ಮತ್ತು ಇದು ಡಿಮಾಂಡ್ ಕೂಡ ಕಡಿಮೆ ಆಗಬೇಕು. ಅವೇರ್ನೆಸ್ ಪ್ರೋಗ್ರಾಮ್ ಶಾಲಾ ಸ್ಕೂಲ್ ಕಾಲೇಜಲ್ಲಿ ಕೂಡ ನಾವು ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇನಲ್ಲಿ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕಾಲೇಜ್ ಪ್ರಿನ್ಸಿಪಾಲ್ ಜೊತೆಗೆ ಭೇಟಿ ಮಾಡ್ತಾರೆ. ಅವರಿಗೆ ನಾವು ಆ್ಯಂಟಿ ಡ್ರಗ್ ಕಮಿಟಿ ಮಾಡಲು ಏನು ಕೋರಿಕೆ ಮಾಡಿದ್ದೀವಿ.
ಅದರದ್ದು ಇಂಪ್ಲಿಮೆಂಟೇಷನ್ ಆಗಿದೆ ಆಗಿಲ್ಲ ಅದು ನೋಡ್ತೀವಿ, ಅವರಿಂದ ಹೆಚ್ಚಾಗಿ ಮಾಹಿತಿ ತಗೊಳ್ತೀವಿ. ತಾಯಿ ತಂದೆ ಯಾರು ಇದ್ದಾರೆ ಅವರಿಗೆ ನಾವು ಹೇಳೋಕ್ಕೆ, ತಾಯಿ ತಂದೆ ಆಗಲಿ ಟೀಚರ್ಸ್ ಆಗಲಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ನೀವು ಮಕ್ಕಳನ್ನು ವಾಚ್ನಲ್ಲಿ ಇಟ್ಕೊಳ್ಳಿ. ಸಿಮ್ಟಮ್ಸ್ ಇರುತ್ತೆ, ಬಹಳ ಅದೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಅವನು ಐಸೋಲೇಟೆಡ್ ಇರ್ತಾನೆ, ಅವನದು ಆರೋಗ್ಯ ಸರಿ ಇಲ್ಲ, ಅವನು ಓದ್ತಾ ಇದ್ದರೆ ಮಾರ್ಕ್ಸ್ನಲ್ಲಿ ಸಡನ್ಲಿ ಅವನಿಗೆ ಮುಂಚೆ 70% ಸಿಗ್ತಾಯಿತ್ತು, ಈಗ ಸಡನ್ಲಿ 40%ಗೆ ಅವನು ರಿಸಲ್ಟ್ ಬರ್ತಾ ಇದೆ. ಒಂಟಿಯಾಗಿ ಇರ್ತಾನೆ, ಯಾರ ಜೊತೆಗೆ ಮಾತಾಡಲ್ಲ, ಯಾವಾಗಲೂ ದುಡ್ಡು ಕೇಳ್ತಾ ಇದ್ದಾನೆ, ಅಥವಾ ಇಂಜೆಕ್ಷನಿಂದ ಡ್ರಗ್ಸ್ ತಗೊಳ್ತಾ ಇದ್ದರೆ ಅಲ್ಲಿ ಏನು ಗುರುತು ಇರುತ್ತೆ. ಸೊ ತಾಯಿ ತಂದೆ ಆಗಲಿ ಟೀಚರ್ಸ್ ಆಗಲಿ ನಿಮ್ಮದು ಕೂಡ ಇದರಲ್ಲಿ ಬಹಳ ದೊಡ್ಡದು ರೋಲ್ ಇದೆ. ಮತ್ತು ನೀವು ಆನಂದೆಯಾಗಿ ಕೂಡ ನಮಗೆ ಮಾಹಿತಿ ನೀಡಬೇಕಾದ್ರೆ ನಮ್ಮ belagavipolice.karnataka.gov.in ವೆಬ್ಸೈಟ್ನಲ್ಲಿ ನಾವು ಒಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದೀವಿ. ಅದರ ಹೆಸರು ಇದೆ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ. ಅಲ್ಲಿ ನೀವು ಹೆಸರು ಇಷ್ಟ ಇದ್ದರೆ ಕೊಡಿ, ಕೊಟ್ಟಿಲ್ಲ ಅಂದರೆ ಕೂಡ ನಡೆಯುತ್ತೆ. ಅಲ್ಲಿ ನೀವು ಏನು ಮಾಹಿತಿ ಕೊಡಬೇಕು ಅದು ನಮಗೆ ಸಿಗುತ್ತೆ, ನೇರವಾಗಿ ಒಂದು ನನಗೆ PDF ಫಾರ್ಮ್ಯಾಟ್ನಲ್ಲಿ ಬರುತ್ತೆ. ಆದ್ದರಿಂದ ನೀವು ನಿಮ್ಮ ಸುತ್ತಮುತ್ತಲಿನ ಏರಿಯಾನಲ್ಲಿ ಇದ್ರ ಗಾಂಜಾದು ಏನು ತೊಂದರೆ ಇದ್ದರೆ ನಮಗೆ ಖಂಡಿತವಾಗಿ ಮಾಹಿತಿ ನೀಡಿ, ನಾವು ಅದರ ಮೇಲೆ ಕ್ರಮ ತಗೊಳ್ತೀವಿ. ಎಸ್, ಇದು ನಮ್ಮದು ಗೋವಾ ಸಮೀಪದಲ್ಲಿ ಇದೆ, ಮಹಾರಾಷ್ಟ್ರ ಸಮೀಪದಲ್ಲಿ ಇದೆ. ಇಟ್ ಮೇ ಬಿ ಎ ಟ್ರಾನ್ಸಿಟ್ ರೂಟ್, ಇದು ಮೇ ಬಿ ಕನ್ಸಂಪ್ಷನ್ ರೂಟ್ ಆಲ್ಸೋ. ಬಟ್ ಇದು ನಾವು ಎಲ್ಲ ಡೈರೆಕ್ಷನಲ್ಲಿ ತನಿಖೆ ಮಾಡ್ತಾ ಇದ್ದೀವಿ. ಇನ್ನೂವರೆಗೆ ಯಾರ್ಯಾರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಅವರದು ಹೇಳಿಕೆ ಆಗಲಿ, ಅವರದು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಗಲಿ, ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಇಟ್ ವಿಲ್ ಬಿ ಟೂ ಪ್ರೀಮ್ಯಾಚ್ಯೂರ್ ಟು ಟಾಕ್ ನಾವು. ಅದರ ಮೇಲೆ ಕ್ರಮ ತಗೊಂಡಿದ ಮೇಲೆ ನಿಮ್ಮ ಜೊತೆಗೆ ಮಾತಾಡ್ತೀವಿ. That will let you know after the investigation. I do not want to reveal too much in front of camera. No. ಹಾಂ, ಮೊನ್ನೆ ಒಂದು ಫಾರ್ಮಸಿ ಅಂಗಡಿಯವರು ಟಾಸೆಕ್ಸ್ ಅಂತ ಏನಿದೆ, ಕೋರೆಕ್ಸ್ ಥರ ಸಿರಪ್ ಟಾಸೆಕ್ಸ್ ಅದು ತಗೋತಾರೆ ಅಂತ ನಮ್ಮ ಸಿಬ್ಬಂದಿಗೆ ಮಾಹಿತಿ ಬಂತು. ಬಟ್ ರೂಲ್ ಪ್ರಕಾರ ನಮಗೆ ಅಲ್ಲಿ ರೇಡ್ ಮಾಡೋಕ್ಕೆ ಆಗಲ್ಲ. ನಾವು ಆ ಡ್ರಗ್ ಕಂಟ್ರೋಲರ್ ಯಾರಿದ್ದಾರೆ ಅವರಿಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ, ಅವರು ಆ ಅಂಗಡಿ ಮೇಲೆ ಕ್ರಮ ತಗೊಂಡಿದ್ದಾರೆ. ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಆ್ಯಂಟಿ ಡ್ರಗ್ ಪ್ರಿವೆನ್ಷನ್ ಡೇನಲ್ಲಿ ನಾವು ಎಲ್ಲ ಫಾರ್ಮಸಿಸ್ಟ್ ಯಾರಿದ್ದಾರೆ ನಮ್ಮ ನಗರದಲ್ಲಿ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ. ಪ್ರಿಸ್ಕ್ರೈಬ್ ಡ್ರಗ್ಸ್ ಏನೇನಿದೆ ಅದು ನಾವು ಮಾಡಿದ್ದೀವಿ. ಅದರಲ್ಲಿ ಅವರು ಏನು ಭಾಳ ಮುಖ್ಯ ಪಾಯಿಂಟ್ ಹೇಳಿದರು ಅಂದರೆ, ಈ ಆನ್ಲೈನ್ ಫಾರ್ಮಾ ಏನಿದೆ ಅಲ್ಲಿ ಬರೀ ಅವರು ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಈ ಕಾಲದಲ್ಲಿ ಫೋಟೋಶಾಪ್ ಎಲ್ಲರಿಗೆ ಗೊತ್ತು. ಸೊ ದ್ಯಾಟ್ ಈಸ್ ವೆರಿ ಡೇಂಜರಸ್. ಸೊ ಆ ಪತ್ರ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದಿದ್ದೀವಿ. ಈ ಆನ್ಲೈನ್ ಫಾರ್ಮಾಗೆ ಜೂರಿಸ್ಡಿಕ್ಷನ್ ಇಲ್ಲ, ಅವರು ಇಲ್ಲಿ ಪ್ರಿಸ್ಕ್ರೈಬ್ಡ್ ಡ್ರಗ್ ಸಪ್ಲೈ ಮಾಡಬಾರ್ದು ಅಂತ. ಸೊ ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಗಾಂಜಾ ಮೌಲ್ಯ 6,90,000, 23.84 kg. ಮತ್ತು ಏನು ಮಾಡ್ತಾರೆ ಇವರು, ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ, ಅದರದ್ದು ಒಂದು ರೋಲ್ ಮಾಡಿಕೊಂಡು ಮಾರಾಟ ಮಾಡ್ಬೋದು. ಅದು ಸೇಲ್ ಮಾಡುವಾಗ ಇನ್ನೂ ಹೆಚ್ಚಿನ ಪ್ರೈಸ್ನಲ್ಲಿ ಮಾರಾಟ ಮಾಡ್ತಾರೆ. ಅದು ಈಗ ನಾವು ಫಾರೆನ್ಸಿಕ್ಸ್ ಇದು FSLಗೆ ಕೂಡ ಕಳಿಸ್ತೀವಿ ಇದು. ಬಟ್ ರೆಗ್ಯುಲರ್ಲಿ ಅದು ಹೇಗೆ ನಿಮ್ಮದು ಇದು ಪ್ಯಾಕ್ ಮಾಡಿರ್ತಾರೆ ಅದೇ ಥರ ಇದೆ. ಅದು ಈಗ ಇವರ ಇಂಟ್ರೋಗೇಷನಲ್ಲಿ ಬರುತ್ತೆ. ನಿನ್ನೆ ಬಂದಿದ್ದಾರೆ, ನಿನ್ನೆ ಒಂದು ದಾಳಿ ಆಗಿದೆ. ಅದು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ತೀವಿ. ಧನ್ಯವಾದ.